ಗುರು ನಮ್ಮ ಇಂಡಿಯಾದವರು ಇಂಗ್ಲೆಂಡ್ ಅಗೇನೆಸ್ಟ್ ಇಲ್ಲಿ ಜುಲೈ 14 ಇಂದ ಸ್ಟಾರ್ಟ್ ಆಗ್ತಾ ಇರೋಂಥ ಓಡಿಐ ಟೂರ್ನಮೆಂಟ್ಗೆ ಓಡಿಐ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳೋದು. ಯಾರೆಲ್ಲ ಇದ್ದಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಬರ್ತಾ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ನಮ್ಮ ಇಂಡಿಯಾದವರು ಅಫ್ಘಾನಿಸ್ತಾನ ಅಗೇನೆಸ್ಟ್ ವೈಟ್ ಮಾರ್ಚ್ ಮಾಡಾಕಿದ್ದಾರೆ ಅಂತ ಹೇಳೋದು. ಓಡಿಐ ವರ್ಲ್ಡ್ ಕಪ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. 2027 ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವಂಥ ವರ್ಲ್ಡ್ ಕಪ್ ನಾವು ಗೆಲ್ಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೇ ಬಿ ಅದೇ ಲಾಸ್ಟ್ ಚಾನ್ಸ್ ಆಗುತ್ತೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರಿಗೆ ಓಡಿಐ ಕ್ರಿಕೆಟ್ ಆಡೋದಕ್ಕೆ ಅಂತ ಹೇಳೋದು. ಈ ಒಂದು ಸ್ಕ್ವಾಡಲ್ಲಿ ಯಾರ್ಯಾರಪ್ಪ ಇದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಶುಭ್ಮನ್ ಗಿಲ್ ಅವರು ಅಂತ ಇದ್ದೇ ಇರ್ತಾರೆ ಅಂತ ಹೇಳೋದು. ಮತ್ತೆ ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡೇ ಮಾಡ್ತಾರೆ ಶುಭ್ಮನ್ ಗಿಲ್ ಜೊತೆ. ಈ ಸೀರೀಸ್ ಅಂತೂ ಅಫ್ಘಾನಿಸ್ತಾನ್ ಸೀರೀಸ್ ಅಲ್ಲಿ ಎಲ್ಲರೂ ಟೆಸ್ಟ್ನ ಮಾಡಿದ್ದಾರೆ ಅಂತ ಹೇಳೋದು. ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರಿಗೆ ಪಕ್ಕ ಇಂಗ್ಲೆಂಡಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ ಅಂತ ಹೇಳೋದು. ಸ್ಟಾರ್ ಮಾರ್ಕ್ ಯಾಕಪ್ಪ ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ವಿರಾಟ್ ಕೊಹ್ಲಿ ಅವರು ಇನ್ನ ಫಿಟ್ನೆಸ್ ಅಲ್ಲಿ ಕ್ಲಿಯರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಓಡಿಯಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟ್ ಆಡೋಕ್ಕೆ ಚಾನ್ಸ್ ಸಿಗುತ್ತೆ. ಕ್ಲಿಯರ್ ಪಕ್ಕ ಮಾಡ್ತಾರೆ ಅಂತ ಹೇಳೋದು. ಆಲ್ಮೋಸ್ಟ್ ಅಲ್ಲಿ ಹೆಸರು ಹಾಕಿದ್ದಾರೆ ಅಂತ ಹೇಳಿದ್ರೆ ಪಕ್ಕ ವಿರಾಟ್ ಕೊಹ್ಲಿ ಅವರು ಬಂದೇ ಬರ್ತಾರೆ ಅಂತ ಹೇಳೋದು. ಫಿಟ್ನೆಸ್ ಕ್ಲಿಯರ್ ಮಾಡೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಆ ರೀತಿ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅಫ್ಘಾನಿಸ್ತಾನ್ ಸೀರೀಸಲ್ಲೇ ವಿರಾಟ್ ಕೊಹ್ಲಿ ಅವರು ಆಡಬೇಕಾಗಿತ್ತು. IPL ಫೈನಲ್ ಸ್ವಲ್ಪ ಇಂಜುರಿ ಆಗಿರೋ ಕಾರಣದಿಂದ ಅವ್ರು ಆಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಅದೇ ನಮಗೆ ಶ್ರೇಯಸ್ ಅಯ್ಯರ್ ಅವರು ವೈಸ್ ಕ್ಯಾಪ್ಸ್ನ ಕೊಟ್ಟಿದ್ದಾರೆ. ನಿಮಗೆ ವೈಸ್ ಕ್ಯಾಪ್ಟನ್ನ ಕೊಟ್ಟಿರೋದು ಶ್ರೇಯಸ್ ಅಯ್ಯರ್ಗೆ ಸಖತ್ತಾದಂಥ ಪ್ಲೇಯರು, ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತು KL ಅವರು ಇರಲೇಬೇಕು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಮತ್ತು ಇಶಾನ್ ಕಿಶನ್ ಅವರು ಸೆಕೆಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಇದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಟೆಸ್ಟ್ ಕೂಡ ಚೆನ್ನಾಗಿ ಆಡಿದ್ರು ಇಲ್ಲಿ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಅಂತ ಹೇಳ್ಬೋದು. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇರಲೇಬೇಕು ಅವರು. ಮತ್ತು ಅಕ್ಷರ್ ಪಟೇಲ್ ಅವರು ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳೋದು. ಗುರು ಎಷ್ಟು ದಿವಸ ಆದ್ಮೇಲೆ ಅಕ್ಷರ್ ಪಟೇಲ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಾಪಸ್ ಬರ್ತಿದ್ದಾರೆ ಅಂತ ಹೇಳೋದು. ಅಫ್ಘಾನಿಸ್ತಾನ್ ಸೀರೀಸ್ ಅಂತೂ ಇರಲಿಲ್ಲ ಅಕ್ಷರ್ ಪಟೇಲ್ ಅವರು. ಈ ಅವ್ರನ್ನ ಓಡಿಐ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ನೋಡಲೇಬೇಕು. ಯಾಕಂದ್ರೆ ಜೆನ್ಯೂನ್ ಆಲ್ರೌಂಡರ್ ಇಲ್ಲಿ. ವಾಷಿಂಗ್ಟನ್ ಸುಂದರ್ಗಿಂತ ಫಾರ್ ಬೆಟರ್ ಆಗಿದ್ದಾರೆ ಇಲ್ಲಿ. ಬ್ಯಾಟಿಂಗ್ ಆಗಿರೋದು, ಬೌಲಿಂಗ್ ಆಗಿರೋದು ಅಕ್ಷರ್ ಪಟೇಲ್ ಅಂತ ಹೇಳೋದು ಇರಲೇಬೇಕು. ಅದೇ ನಿತೀಶ್ ಕುಮಾರ್ ರೆಡ್ಡಿ ಅವರು ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಜಾಗನ ತುಂಬದೇ ಇರೋಕೆ ಆಗ್ಬೋದು. ಆದರೆ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ತರುವಂಥ ಬ್ಯಾಲೆನ್ಸು ಇಲ್ಲಿ ಸೇಮ್ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ ಥರನೇ ಇರುತ್ತೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಜೆನ್ಯೂನ್ ಆಲ್ರೌಂಡರ್ ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿ ಕೂಡ ಅದೇ ರೀತಿಯಾದಂಥ ಪ್ಲೇಯರು. ಮತ್ತು ನಿಮಗೆ ಕುಲ್ದೀಪ್ ಯಾದವ್ ಅವರು ಇದ್ದಾರೆ, ಎಂದಿನಂತೆ ಪ್ಲೇಯರು. ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಈ ಸೀರೀಸ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳೋದೊಬ್ಬರು. ಅವರು ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಇರಲಿಲ್ಲ ಜಸ್ಪ್ರೀತ್ ಬುಮ್ರಾ ಅವರು. ಮತ್ತು ಪ್ರಸಿದ್ಧ ಕೃಷ್ಣ ಅವರು ಲಾಸ್ಟ್ ಓಡಿಯಲ್ಲಂತೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು. 5 ವಿಕೆಟ್ 5 4ನ ತಗೊಳ್ತಾರೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು. ಮತ್ತು ಹರ್ಷಿತ್ ರಾಣಾ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀರೀಸ್ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಲಾಸ್ಟ್ 1 ಮ್ಯಾಚ್ಗೆ ಅಲ್ಲಿ ಆಯ್ಕೆ ಆಗಿದ್ರು, ಆದರೂ ಕೂಡ ಅವ್ರಿಗೆ ಆಡೋದಕ್ಕೆ ಚಾನ್ಸ್ ಸಿಗಲ್ಲ. ಇಲ್ಲಿ ಚಾನ್ಸ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳೋದು. ಮತ್ತು ಹರ್ಷದೀಪ್ ಸಿಂಗ್ ಆಗಲಿ, ಗುರ್ನೂರ್ ಬ್ರಾರ್ ಅಂತ ಹೇಳೋದು. ಗುರ್ನೂರ್ ಬ್ರಾರ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಇಲ್ಲಿ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಅಂತ ಹೇಳೋದು. ಆಲ್ಮೋಸ್ಟ್ ಹೈಯೆಸ್ಟ್ ವಿಕೆಟು ಡೆಬ್ಯೂ ಮಾಡಿದ ಸೀರೀಸಲ್ಲೇ ತಗೊಂಡಿರುವಂಥದ್ದು ಗುರ್ನೂರ್ ಬ್ರಾರ್ ಅವರು. ಇಲ್ಲಿ ಹರ್ಷದೀಪ್ ಸಿಂಗ್ ಅಂತ ಕೇಳಲೇಬೇಡಿ, ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇಲ್ಲಿ 4 ಜನ ಫಾಸ್ಟ್ 5 ಜನ ಫಾಸ್ಟ್ ಬೌಲರ್ ಇರೋದ್ರಿಂದ ಬರೀ 3 ಜನಕ್ಕೆ ಫಾಸ್ಟ್ ಬೌಲರ್ ಸಿಗುತ್ತೆ. 4ನೇ ಫಾಸ್ಟ್ ಬೌಲರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿಯನ್ನು ಆಡಿಸ್ತಾರೆ ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಬಂದೇ ಬರ್ತಾರೆ ಅಂತ ಹೇಳೋದು. ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಮಿಸ್ ಆಗ್ತಿದ್ದಾರೆ. ಅವರು ರೆಸ್ಟ್ ಬೇಕು ಅಂತ ಕೇಳೋ ಕಾರಣದಿಂದ ಪ್ರಸಿದ್ಧ ಕೃಷ್ಣನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳೋದು. ಪ್ರಸಿದ್ಧ ಕೃಷ್ಣ ಅಂತೂ ಸಖತ್ತಾಗಿ ಪ್ರೂವ್ ಮಾಡ್ಕೊತಾ ಇದ್ದಾರೆ ಟೆಸ್ಟ್ ಮತ್ತು ಓಡಿಯಲ್ಲಿ. ಅವರ ಜಾಗನ ಅವರು ಪಕ್ಕ ಫಿಲ್ಫಿಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವ್ರ ಹೆಸರು ಮೊದಲು ಬರಿಬೇಕು ಅಂತ ರೇಂಜ್ಗೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಪ್ರಸಿದ್ಧ ಕೃಷ್ಣ ಅಂತ ಹೇಳೋದು. ಈ ಓಡಿಐ ಸ್ಕ್ವಾಡಲ್ಲಿ ಯಾರು ಮಿಸ್ ಆಗಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.